ಹಾಯ್ ಎಲ್ರಿಗೂ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆಬೇಳೆ, ಧನಿಯಾ, ಜೀರಿಗೆ, ಮೆಂತ್ಯ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇದಿಷ್ಟೇ ಬೇಕಾಗಿರುತ್ತೆ. ಸೊ ಕಡಲೆಬೇಳೆ ನಾನು 1.5 ಸ್ಪೂನ್ ತೊಗೊಂಡೆ, ಧನಿಯಾ ಕೂಡ 1.5 ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, 10ರಿಂದ 12 ಮೆಂತ್ಯ ಕಾಳು ತೊಗೊಂಡೆ. ಬ್ಯಾಡಗೆ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ 4ರಿಂದ 5 ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಕೊಬ್ಬರಿ ಸೇರಿಸ್ಕೊಳ್ಬೇಕು, ಕೊಬ್ಬರಿ ಇಲ್ಲಾಂದರೆ ತೆಂಗಿನಕಾಯಿ ಕೂಡ ಸೇರಿಸ್ಕೋಬೋದು, ಚೆನ್ನಾಗೇ ಬರುತ್ತೆ ರುಚಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ ತಣ್ಣಗಾಗಲಿ ಅಂತ. ಇನ್ನೊಂದು ಜಾರ್ಗೆ ಹುರಿದಿಟ್ಕೊಂಡಿರೋ ಎಳ್ಳು, ಕಡಲೆಕಾಯಿ ಬೀಜ, ಬೆಲ್ಲ, ಉಪ್ಪು, ಅರಿಶಿನ ಮತ್ತು ಹುಣಸೆಹಣ್ಣು ಸೇರಿಸ್ಕೊಂಡು ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಅದು ಕಾಳು ಮತ್ತು ತೆಂಗಿನಕಾಯಿನೆಲ್ಲ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಈ ಟೈಮ್ನಲ್ಲಿ ಉಪ್ಪು, ಹುಳಿ, ಖಾರ ಏನಾದ್ರು ಎಕ್ಸ್ಟ್ರಾ ಬೇಕಿದ್ರೆ ಆ್ಯಡ್ ಮಾಡ್ಕೊಂಡು ಬಿಡಬೇಕಾಗುತ್ತೆ. ಇದಾದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಬದನೆಕಾಯಿನ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಮಸಾಲೆನ ನಾನು ತುಂಬಿಸ್ಕೊಂಡಿದ್ದೀನಿ. ಇಲ್ಲಿ ಟೈಮ್ ಇದ್ದರೆ ಇದನ್ನು ನೆನೆ ಕೂಡ ಬಿಡ್ಬೋದು, ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗೂ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ಇದಾದಮೇಲೆ ನಾನು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ನನಗೆ ಗೊಜ್ಜು ಜಾಸ್ತಿ ಬೇಕಿತ್ತು ಅಂತ. ಇಲ್ಲಾಂದರೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಬದನೆಕಾಯಿ ಏನು ನಾವು ಮಸಾಲೆ ತುಂಬಿಸ್ಕೊಂಡಿದ್ದು ಅದನ್ನು ಹಾಕಿ ಉಪ್ಪು ಹಾಕಿ ಟೊಮೆಟೊ ಹಾಕಿದೆ. ಟೊಮೆಟೊ ಕೂಡ ಆಪ್ಷನಲ್ಲಿ, ಇಲ್ಲಿ ಬೇಕಿದ್ರೆ ಹಾಕೋಬೋದು, ನನಗೆ ಬೇಕಿತ್ತು ಅಂತ ಹಾಕೊಂಡೆ. ಅದಾದಮೇಲೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬೆಂದರೆ ಗ್ರೇವಿ ರೆಡಿ ಆಗುತ್ತೆ. ಸಿಲಿಂಡರ್ ಖಾಲಿ ಆಗಿತ್ತು, ಸೊ ಇಂಡಕ್ಷನಲ್ಲಿ ಇಮಿಡಿಯೇಟಾಗಿ ತೆಗೆದು ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ಮೇಲೆ ರೆಡಿ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಎಣ್ಗಾಯಿ ಸಾರನ್ನ ತೊಗೊಂಡು ಹೋಗಿದ್ದೆ, ತುಂಬ ಟೇಸ್ಟಿಯಾಗಿತ್ತು ಊಟ. ಒಂದು ಆಫೀಸಿಗೆ ನಾನು ಹೊರಟಾಗ 9 ಗಂಟೆ ಆಗಿತ್ತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ವಾಕಿಗೆ ಅಂತ ಹೊರಗಡೆ ಹೋಗಿ ಹಂಗೆ ಸಣ್ಣ ವಾಕ್ ಮಾಡಿಕೊಂಡು ಸಂಜೆ ಆಫೀಸಿಂದ ಹೊರಡೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿದೆ. ಕಾಫಿ ಎಲ್ಲ ಕುಡಿದಾದ್ಮೇಲೆ ಕುನಾಫಾ ತಿನ್ನಬೇಕು ಅಂತ ಅನಿಸಿತ್ತು, ಸೊ ಅದಕ್ಕೆ ಕುನಾಫಾ ಕೂಡ ಮನೆಯಲ್ಲೇ ಮಾಡಿಕೊಂಡೆ. ಫಸ್ಟ್ ಅದಕ್ಕೆ ಹಾಲನ್ನ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೆ. ಸೊ ಈ ಕುನಾಫಾ ಸೇಮ್ ಏನಿದೆ ನಾನು ತುಂಬ ದಿನದಿಂದನೇ ತೆಗೆದಿಟ್ಕೊಂಡಿದ್ದೆ. ಇದಕ್ಕೆ ಸಾಫ್ಟ್ ಬಟರ್ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಪುಡಿ ಮಾಡಬೇಕಾಗತ್ತೆ. ಸೊ ಪುಡಿ ಮಾಡಿದ್ರೆ ಅದು ಈ ಥರ ಕಾಣುತ್ತೆ. ಬಿಸಿ ಇಟ್ಟಿದ್ದ ಹಾಲು ಮಳ್ಳಕ್ಕೆ ಶುರುವಾಯಿತು. ಅದಕ್ಕೆ ಒಂದು 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೆ. ಅದು ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದು ನಮಗೆ ಎಷ್ಟು ಲೆವೆಲ್ ಬೇಕೋ ಅಷ್ಟು ಗಟ್ಟಿ ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡೆ. ಸೊ ಇದಾದಮೇಲೆ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಅಂತ 1 ಗ್ಲಾಸ್ ನೀರು, 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನು ರೋಸ್ ವಾಟ್ರು, ಅರ್ಧ ಸ್ಪೂನ್ ನಿಂಬೆ ರಸನ ಕೂಡ ಇದ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಮಾತ್ರ ನಾನು ಇದನ್ನು ಬಿಸಿ ಮಾಡಿಕೊಂಡೆ. ಅದಾದಮೇಲೆ ನಾನು ಚಾಕ್ಲೇಟ್ ಕುನಾಫಾ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಹಾಲನ್ನ ಫಸ್ಟು ಬಿಸಿಗೆ ಇಟ್ಕೊಂಡೆ. ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ, 1/4 ಸ್ಪೂನ್ ಕೋಕೋ ಪೌಡರ್ ಹಾಕಿ, 2 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅಷ್ಟು ಗಟ್ಟಿ ಆದಮೇಲೆ ನಾನು ಅದನ್ನು ಆಫ್ ಮಾಡಿಬಿಟ್ಟೆ. ರೆಡಿ ಆದಮೇಲೆ ಅದು ಈ ಥರ ಕಾಣುತ್ತೆ. ನನ್ನ ಹತ್ರ ಕುನಾಫಾ ಪ್ಯಾನ್ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಪ್ಯಾನನ್ನೇ ಕುನಾಫಾ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಫಸ್ಟು ಅದು ಸೇಮಿಯಾ ಹಾಕಿ ಅದನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೊಂಡು ಅದ್ರ ಮೇಲೆ ನಾನು ರಬಡಿನ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತು ಅದ್ರ ಮೇಲೆ ಇನ್ನೊಂದು ಲೇಯರ್ ಸೇಮಿಯಾನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಂಡು ಅದು ಡಬಲ್ ಸೈಡ್ ಬಾಯ್ಲ್ ಮಾಡಬೇಕು. ತಿರುಗಿಸಿ ಹಾಕೋವಾಗ ಕಿತ್ತೋಗ್ತಾ ಇದ್ದರೆ ಅದು ನಂಬ್ಲಕ್ಕ ನನಗೆ ಇಲ್ಲಿ ಕಿತ್ತೋಗಲಿಲ್ಲ, ಬಟ್ ಸ್ವಲ್ಪ ಓವರ್ ಬಾಯ್ಲ್ ಆಗಿಬಿಟ್ಟಿತ್ತು. ಅದನ್ನು ತಿರುಗಿಸಿ ಹಾಕಿ ಅದ್ರ ಮೇಲೆ ಶುಗರ್ ಸಿರಪ್ ಹಾಕಿ ಒಂದು 5 ನಿಮಿಷ ಬಾಯ್ಲ್ ಮಾಡಿಕೊಂಡೆ. ಸೊ ಅದಾದಮೇಲೆ ತೆಗೆದಾಗ ಅದು ಈ ಥರ ಬಂತು. ನೆಕ್ಸ್ಟ್ ಚಾಕ್ಲೇಟ್ ಕುನಾಫಾ ಮಾಡ್ಕೊಳ್ಳಿಕ್ಕೆ 1 ಲೇಯರ್ ಸೇಮಿಯಾ ಹಾಕಿ ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ನ ಹಾಕಿ ಮಧ್ಯದಲ್ಲಿ ನಾನು ಇದಕ್ಕೆ ಚೀಸ್ ಆ್ಯಡ್ ಮಾಡ್ಕೊಂಡಿದ್ದೆ. ಅದರದ್ದು ವಿಡಿಯೋ ಮಿಸ್ ಆಗಿದೆ. 5 ನಿಮಿಷ ಬಾಯ್ಲ್ ಮಾಡೋಕ್ಕಿಟ್ಟು ಅದು ತಿರುಗಿದ ಮೇಲೆ ಮತ್ತೆ ಶುಗರ್ ಸಿರಪ್ ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದು ಈ ಥರ ಕಾಣಿಸ್ತಾಯಿತ್ತು. ಕುನಾಫಾ ಡೈರೆಕ್ಟಾಗಿ ನೋಡಲಿಕ್ಕೂ ಕ್ಯಾಮ್ರಾದಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಕುನಾಫಾ ಎಲ್ಲ ಮಾಡಿ ಮುಗಿಸಿ ಊಟ ಎಲ್ಲ ಮಾಡಿ ಸ್ಟವೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೂ ಇಟ್ಟು ಕೆಲಸ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾನು ಚಿಯಾ ಸೀಡ್ಸ್ ಮತ್ತು ಓಟ್ಸ್ನ ಹಾಲಲ್ಲಿ ನೆನೆಸ್ಕೊಂಡೆ ಮತ್ತು ಡ್ರೈ ಫ್ರೂಟ್ಸ್ನ ನೀರನ್ನ ನೆನೆಸ್ಕೊಂಡು ಎತ್ತಿಟ್ಕೊಂಡೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ತರುಣಿ ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ರು, ಅದನ್ನು ಕೂಡ ಮಾಡ್ತಾಯಿದ್ದೆ. ಇದಿಷ್ಟು ಆಗಿತ್ತು ನನ್ನ ಡೇ ಆ್ಯಕ್ಟಿವಿಟಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡ್ತಿರೋದಕ್ಕೆ ಮತ್ತು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಬಾಯ್.